ನಮಸ್ಕಾರ ವೀಕ್ಷಕರೇ, ಭೀಮಾ ನಡೆ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ವರದಿಗಳು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿಬಣ ನಿಡಗುಂದಿ ತಾಲೂಕು ಘಟಕದ ವತಿಯಿಂದ ಬುಧವಾರ ಪತ್ರಿಕಾಗೋಷ್ಠಿ ನಡೆಸಿ ರೈತರ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಲು ಜುಲೈ 20ರಂದು ವಿಶೇಷ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಅಧ್ಯಕ್ಷ ತಿರುಪತಿ ಬಂಡಿವಡ್ಡರ ತಿಳಿಸಿದರು. ಅವರು ಮಾತನಾಡಿ, ಜುಲೈ 20ರಂದು ಬೆಳಗ್ಗೆ ಯಲ್ಲಮ್ಮಾದೇವಿ ದ್ವಾರಬಾಗಿಲಿನಿಂದ ನಿಡಗುಂದಿ ತಾಲೂಕು ದಂಡಾಧಿಕಾರಿಗಳ ಕಚೇರಿವರೆಗೆ ದೀನ ನಮಸ್ಕಾರ ಯಾತ್ರೆ ನಡೆಸಲಾಗುವುದು. ಬಳಿಕ ದಂಡಾಧಿಕಾರಿಗಳ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ರೈತರ ವಿವಿಧ ಸಮಸ್ಯೆಗಳು ಹಾಗೂ ಬೇಡಿಕೆಗಳ ಕುರಿತು ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ರಾಜ್ಯದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸುವಂತೆ ಸರ್ಕಾರವನ್ನು ಒತ್ತಾಯಿಸುವ ಉದ್ದೇಶದಿಂದ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿರುಪತಿ ಬಂಡಿವಡ್ಡರ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ಬಸವರಾಜ್ ಬಾಗೇವಾಡಿ, ಮಂಜುನಾಥ್ ಡಮನಾಳ್, ಶಿವಪ್ಪ ದೊಡ್ಡಮನಿ, ಪರಸು ಶಿವನವರ್ ಹಾಗೂ ಲಕ್ಷ್ಮಣ್ ಚಳಮರದರ್ ಉಪಸ್ಥಿತರಿದ್ದರು. ಇಂದು ದಿನಾಂಕ 15/7/2026ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ನಿಡಗುಂದಿ ಜಿಲ್ಲೆ ವಿಜಯಪುರ ಇವರ ವತಿಯಿಂದ ಒಂದು ಪತ್ರಿಕಾ ಪ್ರಕಟಣೆ ವಿಷಯವಾಗಿದ್ದು, ಪತ್ರಿಕಾ ಪ್ರಕಟಣೆ ವಿಷಯ ಅನ್ನುವ ಜೊತೆಗೆ ಇವತ್ತು ಏನು ನಮ್ಮ ರೈತ ಸಂಘಟನೆಯ ಸಂಸ್ಥಾಪಕರುಗಳಾಗಿರ್ತಕ್ಕಂತಹ ಗೌರವಾನ್ವಿತ ನಂಜುಂಡಿ ಸ್ವಾಮಿಯವರನ್ನು ಈ ಸಂದರ್ಭದಲ್ಲಿ ಗೌರವಿಸುವ ಜೊತೆಗೆ ಏನು ಸಮಾಜದ ಬೆಳಕು ನಿರಂತರವಾಗಿ ಕೆಲಸ ಮಾಡುತ್ತಿರತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವಿಸುವ ಜೊತೆಗೆ ಪತ್ರಿಕಾ ಪ್ರಕಟಣೆ ವಿಷಯವೇನಪ್ಪ ಅಂದರೆ, ರೈತರ ಹಲವಾರು ಬೇಡಿಕೆಗಳನ್ನು ಈಡೇರಿಸಲು ಕುರಿತು, ಜೊತೆಗೆ ಸಮಾಜಕ್ಕೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ಪೂರೈಸಲು ಕುರಿತು ದೀನ ನಮಸ್ಕಾರ ಹಾಕುವ ಮೂಲಕ ಮನವಿ ಏನು ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ ಕೂಡಲೇ ರಾಜ್ಯವನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ಬರ ಪರಿಹಾರ ಬಿಡುಗಡೆ ಮಾಡಬೇಕು. ಇದರ ಜೊತೆಗೆ ಕೃಷ್ಣಾ ನ್ಯಾಯಾಧೀಕರಣ ತೀರ್ಪಿನಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ ಆಲ್ಮಟ್ಟಿ ಡ್ಯಾಮ್ ನೀರಿನ ಮಟ್ಟವನ್ನು 524.254ಕ್ಕೆ ಗೇಟ್ ಅಳವಡಿಸಬೇಕು. ಮುಳುಗಡೆ ಹೊಂದಿರುವ ಹಳ್ಳಿಗಳ ಪುನರ್ವಸತಿ ಹಾಗೂ ಪುನರ್ ನಿರ್ಮಾಣಕ್ಕೆ ಅತ್ಯಂತ ಹೆಚ್ಚಿನ ಅನುದಾನ ಕೊಡಬೇಕು. ಜೊತೆಗೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮತ್ತು SC/ST ಹಾಸ್ಟೆಲ್ಗಳಲ್ಲಿ ಇರುವ ಮಕ್ಕಳಿಗೆ ಗುಣಮಟ್ಟದ ಊಟದ ಜೊತೆಗೆ ಇವರಿಗೆ ಸರ್ಕಾರದಿಂದ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ಯಾವುದೇ ರೀತಿಯಿಂದ ಕಡಿಮೆಯಾಗಬಾರದು. ಇದರ ಜೊತೆಗೆ ಸರ್ಕಾರದಿಂದ ಸಮಾಜಕ್ಕೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ಶಿಕ್ಷಣ, ಆರೋಗ್ಯ, ನೀರು, ವಸತಿ ಇನ್ನೂ ಹಲವು ಇವುಗಳು ಹಣವಂತರ ಪಾಲಾಗ್ತಾ ಇದೆ. ಆದರೆ ಇವುಗಳು ಕೂಡ ಬಡವರಿಗೆ, ದೀನದಲಿತರಿಗೆ ಹಾಗೂ ಕಡು ಬಡವರಿಗೆ ಪಾರದರ್ಶಕವಾಗಿ ಮುಟ್ಟಬೇಕೆಂಬುದು ನಮ್ಮ ಒತ್ತಾಯ. ಇದರ ಜೊತೆಗೆ ಅವಳಿ ಜಿಲ್ಲೆಗಳಾಗಿರ್ತಕ್ಕಂಥ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಅಪಾರವಾದ ನೀರು ಜಲ ಇದೆ. ಆದರೆ ಅಪಾರವಾದ ಹಸಿರು ಇಲ್ಲದ ಕಾರಣ ಈ ಎರಡೂ ಜಿಲ್ಲೆಯಲ್ಲಿ ಇರುವ ಗುಡ್ಡಗಾಡು ಪ್ರದೇಶಗಳಲ್ಲಿ ಹಾಗೂ ಸರ್ಕಾರಿ ಜಾಗೆಯಲ್ಲಿ ಮತ್ತು ವಾಹನಗಳು ಸಂಚರಿಸುವ ಎಡ ಮತ್ತು ಬಲ ರಸ್ತೆಗಳಲ್ಲಿ ಸಸಿಗಳನ್ನು ನೆಟ್ಟುವ ಮೂಲಕ ಹಸಿರುಕರಣ ಅವಳಿ ಜಿಲ್ಲೆಗಳನ್ನು ಮಾಡಬೇಕೆಂದ ವಿನಂತಿ. ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವ ಮೀನುಗಾರರಿಗೆ ಹೆಚ್ಚಿನ ಆದ್ಯತೆ ಹಾಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ವಿಳಂಬವಾಗದಂತೆ ನೋಡಿಕೊಳ್ಳಬೇಕು ಮತ್ತು ಹಳ್ಳಿಯಿಂದ
ನಮ್ಮ ರಾಜ್ಯದವರಿಗೆ ಈಗಾಗಲೇ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಬಡವರಿಗೆ ಸರ್ಕಾರದಿಂದ ಸಿಗಬೇಕಾದ ವಸತಿಗಳು ಬೆರಳು ಎಣಿಕೆಯಲ್ಲಿ ಮಾತ್ರ. ಆದ ಕಾರಣ ಇವರುಗಳಿಗೆ ಪಾರದರ್ಶಕವಾಗಿ ವಸತಿಗಳನ್ನು ಮುಟ್ಟುವ ಮೂಲಕ ಗುಡಿಸಲು ಮುಕ್ತ ಕರ್ನಾಟಕ ರಾಜ್ಯವನ್ನಾಗಿ ಮಾಡಬೇಕು. ಇದರ ಜೊತೆಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಬಡವರು ಹಿಂದುಳಿದಿದ್ದಾರೆ. ಆದ ಕಾರಣ ರೋಗಿಯು ಯಾವುದೇ ದವಾಖಾನೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗ ರೋಗಿಯು ಮರಣ ಹೊಂದಿದರೆ ಆ ರೋಗಿಯ ಬಿಲ್ಲು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಇದರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜಲಾಶಯಗಳನ್ನು ಒಳಗೊಂಡು ಆ ಜಲಾಶಯ ನದಿಯ ಪಾತ್ರದಲ್ಲಿ ಇರ್ತಕ್ಕಂಥ ರೈತರ ಮುಳುಗಡೆ ಜಮೀನುಗಳಲ್ಲಿ ಈಗಾಗಲೇ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಮಾನ್ಯರೇ, ನೀವು ಅರ್ಥ ಮಾಡ್ಕೊಡ್ರಿ. ಇವತ್ತು ಏನು ಮುಳುಗಡೆ ಆಗಿರ್ತಕ್ಕಂಥ ರೈತರ ಜಮೀನುಗಳು ಅವರು ಮನೆ ಮಠ ವಸತಿ ಎಲ್ಲ ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋಗಿ ತಮ್ಮ ಜೀವನದ ಹೊಟ್ಟೆಪಾಡು ತುಂಬಿಸೋಕ್ಕೆ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಹೊಟ್ಟೆ ತುಂಬಿಸ್ಕೊತಾರೆ. ಅದಕ್ಕೆ ಅವ್ರು ಏನು ಬಿಟ್ಟು ಹೋಗಿದ್ದಾರಲ್ಲ ಆ ಭೂಮಿ ಸಮಾಜಕ್ಕೆ ಮುಟ್ಟಬೇಕೆಂಬುದು ನಮ್ಮದು ಒತ್ತಾಯ. ಆದರೆ ಇವತ್ತು ಏನಾಗ್ತಾ ಇದೆ, ಕಳ್ಳರ ಪಾಲಾಗ್ತಾ ಇದೆ. ಆದ ಕಾರಣ ಆ ನದಿಯ ಪಾತ್ರದಲ್ಲಿ ಇರ್ತಕ್ಕಂಥ ರೈತರ ಜಮೀನುಗಳಲ್ಲಿ ಯಾವುದೇ ರೀತಿಯಿಂದ ಅಕ್ರಮ ಗಣಿಗಾರಿಕೆ ನಡೆಯಬಾರದು. ಒಂದು ವೇಳೆ ಅಕ್ರಮ ಗಣಿಗಾರಿಕೆ ಏನಾದ್ರು ನಡೆದರೆ ಯಾರು ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಹೀಗೆ ಹಲವಾರು ರೈತರ ವಿಷಯಗಳನ್ನು ಒಳಗೊಂಡು ಮತ್ತು ಸಮಾಜಕ್ಕೆ ಸಿಗಬೇಕಾದ ಮೂಲಭೂತ ಸೌಕರ್ಯವನ್ನು ಒಳಗೊಂಡು ನಾವು ನಮ್ಮ ಸಂಘದಿಂದ ದಿನಾಂಕ 20/7/2026 ಸಮಯ 11 ಗಂಟೆ ನಿಡಗುಂದಿ ಪಟ್ಟಣದಿಂದ ಅಗಸಿಯ ಮಾರ್ಗವಾಗಿ ನಾವುಗಳು ಎಲ್ಲರೂ ಆ ದಿನದಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಏನು ಆ ಮೂರ್ತಿಯವರಿಗೆ ದೀನ ನಮಸ್ಕಾರ ಹಾಕುವ ನಮ್ಮದು ಅಜೆಂಡಾ ಇತ್ತು. ಈಗಾಗಲೇ ಸಮೀಕ್ಷೆ ಬಂದ ಪ್ರಕಾರವಾಗಿ ಏನು ರಸ್ತೆ ನಿಯಮಾನುಸಾರವಾಗಿ ಈಗಾಗಲೇ ಅಪಘಾತಗಳು ಮತ್ತು ಅಡೆತಡೆಗಳು ಹೆಚ್ಚಾಗಿರೋದ್ರಿಂದ ಆ ಹೋರಾಟಕ್ಕೆ ಯಾರಿಗೂ ನೋವಾಗಬಾರ್ದು, ಹೋರಾಟಕ್ಕೆ ಬಂದವರಿಗೂ ಕೂಡ ಒಂದು ಒಳ್ಳೆಯ ಹೋರಾಟವನ್ನು ಅನಿಸ್ಕೋಬೇಕಂತ ಕೇಸಿ ಇವತ್ತು ನಾವು ರಸ್ತೆಯನ್ನು ಬದಲಿಸಿದ್ದೇವೆ. ಈ ರಸ್ತೆ ಬದಲಿಸುವ ಮುಖಾಂತರ ಈ ರಸ್ತೆ ಮಾರ್ಗ ಯಾವುದಪ್ಪ ಅಂದರೆ ನಿಡಗುಂದಿ ಪಟ್ಟಣದ ಗ್ರಾಮ ದೇವತೆಗೆ ಆಗಿರ್ತಕ್ಕಂಥ ಜಗನ್ಮಾತೆ ದ್ಯಾಮವ್ವ ತಾಯಿಯ ದೇವಸ್ಥಾನದ ಆವರಣದಲ್ಲಿ ನಾವು ಎಲ್ಲ ರೈತರು ಸೇರಿಕೊಂಡು ಆ ದಿನದಂದು ಆ ಜಗನ್ಮಾತೆ ದ್ಯಾಮವ್ವ ತಾಯಿಯ ಪಾದಗಳಿಗೆ ನಾವೆಲ್ಲರೂ ಹಣೆ ಮಣಿಯುವ ಮುಖಾಂತರ ಅಲ್ಲಿ ನಾವು 5 ದೀನ ನಮಸ್ಕಾರಗಳನ್ನು ಹಾಕುವ ಮೂಲಕ ಏನು ನಿಡಗುಂದಿ ಪಟ್ಟಣದ ಅಗಸಿಯ ಮಾರ್ಗವಾಗಿ ಹಳೆ ಬಸ್ ಸ್ಟ್ಯಾಂಡ್ದಿಂದ ನೇರವಾಗಿ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಇರತಕ್ಕಂಥ ಯಲ್ಲಮ್ಮ ದೇವಿಯ ದ್ವಾರ ಬಾಗಿಲಲ್ಲಿ ಬಂದು ನಾವು ಸೇರುವ ಮುಖಾಂತರ ಅಲ್ಲಿಂದ ದೀನ ನಮಸ್ಕಾರ ಪ್ರಾರಂಭವಾಗಿದ್ದು ಹೊಸ ಬಸ್ ಸ್ಟ್ಯಾಂಡು ಕಾಲೇಜ್ ರೋಡ್ ಮಾರ್ಗವಾಗಿ ನಿಡಗುಂದಿ ಮಾನ್ಯ ತಾಲೂಕು ದಂಡಾಧಿಕಾರಿ ಕಚೇರಿ ಮುಖಾಂತರ ಕಚೇರಿವರೆಗೂ ನಾವು ದೀನ ನಮಸ್ಕಾರ ಹಾಕುತ್ತೇವೆ. ದೀನ ನಮಸ್ಕಾರ ಹಾಕುವ ಮೂಲಕ ಅಂದು ನಾವು ಸೇರಿರ್ತಕ್ಕಂಥ ಎಲ್ಲ ರೈತರು ಅವಾಗಲೇ ಹೇಳಿದ ಹಾಗೆ ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಮಾನ್ಯ ನಿಡಗುಂದಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ಈ ಮನವಿಯನ್ನು ಕೊಡಲಾಗುತ್ತದೆ ಅಂತ ಈ ಪತ್ರಿಕೆ ಪ್ರಕಟಣೆಯಲ್ಲಿ ನಾನು ಹೇಳಕ್ಕೆ ಇಚ್ಛೆ. ಇದರ ಜೊತೆಗೆ ಆ ದಿನದಂದು ಎಲ್ಲ ರೈತ ಸಂಘಟನೆಯ ಅಧ್ಯಕ್ಷರುಗಳಾಗಿರ್ಬೋದು, ಉಪಾಧ್ಯಕ್ಷರುಗಳಾಗಿರ್ಬೋದು ಮತ್ತು ಎಲ್ಲ ಪದಾಧಿಕಾರಿಗಳಾಗಿರ್ಬೋದು ಇವರನ್ನು ಒಳಗೊಂಡು ಎಲ್ಲ ರೈತರು ಮತ್ತು ದಲಿತ ಸಂಘಟನೆಯ ಎಲ್ಲ ನನ್ನ ನಾಯಕರು, ಹೀಗೆ ನಿಡಗುಂದಿ ಪಟ್ಟಣದ ಎಲ್ಲ ನನ್ನ ಗುರು ಹಿರಿಯರು ಹೀಗೆ ಈ ಹೋರಾಟಕ್ಕೆ ಹೆಚ್ಚಿನ ರೀತಿಯಲ್ಲಿ ಬಂದುಗೇಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿ ನಾನು ಅತ್ಯಂತ ಗೌರವದಿಂದ ಕೇಳಕ್ಕೆ ಇಚ್ಛೆ. ಇನ್ನಷ್ಟು ಸುದ್ದಿಗಳಿಗಾಗಿ ತಮ್ಮ ಅಭಿಮಾನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.